ವಿವಾಹ ನೋಡಿಯಮ್ಮ, ನಿಮ್ಮ ಮೊಮ್ಮಗನಿಗೆ 7 ಮಾಡ್ತಂತ ಹುಡುಗಿರು ನನ್ನ ಹತ್ರ ಇದ್ದಾರೆ. ಯಾರೇ ನೀವು? ಈ ಫೋಟೋ ನೋಡಿಯಮ್ಮ, ಇವಳ ಹೆಸರು ಶ್ರದ್ಧಾ ಅಂತ. ಅಜ್ಜಿ, ರೋಡ್ ದಾಟ್ಬೇಕಾ? ಬನ್ನಿ, ನಾನು ದಾಟಿಸ್ತೀನಿ. ಬನ್ನಿ, ಬರ್ತೀನಿ ನಾನು. ಅಯ್ಯೋ ಬೇಡಮ್ಮ, ಎಷ್ಟೇ ಆದ್ರೂ ನೀವು ದೊಡ್ಡವ್ರ ಆಶೀರ್ವಾದ ತಗೊಳ್ಳೋದು ಯಾವತ್ತಿಗಾದ್ರೂ ಒಳ್ಳೇದೇ ಅಲ್ವಾ? ಬರ್ತೀನಿ. ಅರೆ, ಈ ಹುಡುಗಿನ? ಈ ಹುಡುಗಿ ಗೊತ್ತಾ ನಿಮ್ಗೆ? ಒಳ್ಳೆ ಫ್ಯಾಮಿಲಿ ಮೇಡಮ್. ಈ ಹುಡುಗಿಗೆ ಅಪ್ಪ ಇಲ್ಲ. ಮೊನ್ನೆ ಬೇರೆ ಮದುವೆ ಮುರಿದೋಯ್ತು. ಆ ಹುಡುಗ ಏನೋ ವರದಕ್ಷಿಣೆ ಕೇಳೋದ್ನಂತೆ. ಹೌದಾ? ಅಲ್ಲ, ಬೇಡ ಅಂದ್ರೆ ಬೇಡ, ಮದುವೆ ಮುರಿದೋಗಿದೆ ಅಂತ ಯೋಚನೆ ಮಾಡ್ತಾ ಇದ್ರೋ ಏನೋ. ಇಲ್ಲ ಇಲ್ಲ, ಹಾಗೇನಿಲ್ಲ. ಋಣಾನುಬಂಧ ಎಲ್ಲೆಲ್ಲಿರುತ್ತೋ ಯಾರಿಗೆ ಗೊತ್ತು. ನೀವೊಂದು ಕೆಲಸ ಮಾಡಿ, ಇವೆಲ್ಲ ಇಲ್ಲೇ ಇರಲಿ. ನಾನು ಆಮೇಲೆ ಕೂತ್ ನೋಡಿ ಯಾವುದಕ್ಕೂ ತಿಳಿಸ್ತೀನಿ. ಓಕೆನಮ್ಮ, ನಾನು ಬರ್ತೀನಿ. ಫೋನ್ ಮಾಡಿ. ಸರಿ. ಯಾರೇ ನೀವು? Hey, don't mind. ಏನ್ರಿ, ರಸ್ತೆ ನೋಡ್ಕೊಂಡು ಗಾಡಿ ಓಡ್ಸಕ್ ಬರಲ್ವಾ ನಿಮ್ಗೆ? ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರೋರು ಅಂದ್ರೆ ನಿಮ್ಗೆಲ್ಲ ಕಾಲ್ ಕಸಕ್ ಸಮ ಅಲ್ವಾ? ಏನ್ ಅನ್ಕೊಂಡಿದೀರಾ ನಿಮ್ಮನ್ನ ನೀವು? ನಾವೆಲ್ಲ ಕಾಣೋದೇ ಇಲ್ಲ ಅಲ್ವಾ? ನೋಡ್ರಿ ನೋಡ್ರಿ, ಇಲ್ಲಿ ನನ್ ಡ್ರೆಸ್ ಎಲ್ಲ ಗಲೀಜಾಯ್ತಲ್ಲ, ಯಾವನ್ ಕ್ಲೀನ್ ಮಾಡ್ಕೊಡ್ತಾನೀಗ? ಹಲೋ, ಎಕ್ಸ್ಕ್ಯೂಸ್ ಮೀ. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ, ಅಥವಾ ಗೊತ್ತಾಗೂ ಹೀಗೆ ಮಾತಾಡ್ತಾ ಇದ್ದೀರಾ? ಗೊತ್ತು, ಚೆನ್ನಾಗೆ ಗೊತ್ತು. ನೀವು ದೊಡ್ಡ ರಾಕ್ ಸ್ಟಾರ್ ಆಗಿರ್ಬೋದು, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ. ನೀವ್ ದೊಡ್ಡ ಸ್ಟಾರ್ ಆಗಿದ್ರೆ ನಿಮ್ ಹತ್ರನೇ ಇಟ್ಕೊಳ್ಳಿ. ಆ ನಿಮ್ಮ ಸ್ಟಾರ್ ಗಿರಿನ ರಸ್ತೆಯಲ್ಲಿ ಹೋಗಿ ಬರೋರ್ ಮೇಲೆ ತೋರಿಸ್ಬೇಡಿ. ವಾಟ್ ಯು ಥಿಂಕ್ ಆಫ್ ಯೋರ್ ಸೆಲ್ಫ್? ನನ್ ಡ್ರೆಸ್ ಎಲ್ಲ ಹಾಳಾಯ್ತು. ಏಯ್, ನಾನು ಸುಮ್ಮನಿದ್ದೀನಿ ಅಂತ ಅವಾಗ್ಲಿಂದ ಮಾತಾಡ್ತಾನೆ ಇದೀಯಾ? ಲಿಸನ್, ನಾನು ಪ್ರತಿ ನಿಮಿಷಕ್ಕೂ 1000 ರೂಪಾಯಿ ದುಡಿಯೋ ಕೆಪಾಸಿಟಿ ಇರೋನು. ನಿನ್ ಜೊತೆ ಮಾತಾಡ್ತಾ ಆಲ್ರೆಡಿ 5000 ರೂಪಾಯಿ ಲಾಸ್ ಆಗಿದೆ. ರಸ್ತೆಯಲ್ಲಿ ಹೊಂಡ ಇದ್ರೆ ಹೋಗಿ BBMP ಅವರನ್ನ ಬೈಬೇಕೆ ಹೊರತು ನನ್ನನ್ನೆಲ್ಲ ತಿಳ್ಕೊ. ನೋಡು, ನಾನು ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಅಕ್ಕಪಕ್ಕ ಯಾರಿದ್ದಾರೆ, ಕೇರ್ ಆಫ್ ಫುಟ್ಪಾತ್ನಲ್ಲಿ ಯಾರು ಓಡಾಡ್ತಾ ಇದ್ದಾರೆ, ಅದನ್ನೆಲ್ಲ ನೋಡ್ತಾ ಇರೋಕ್ಕಾಗಲ್ಲ. ನಿನ್ನಂತ ಚಿಲ್ರೆ ಜೊತೆ ಇಷ್ಟೊತ್ತು ಮಾತಾಡ್ಕೊಂಡು ನಿಂತನಲ್ಲ, ಅದಕ್ಕೆ ಖುಷಿ ಪಡು. ನನ್ನ ಇಂಟರ್ವ್ಯೂ ಮಾಡಕ್ಕೆ ಮಿನಿಮಮ್ 2 lakhs ಚಾರ್ಜ್ ಮಾಡ್ತೀನಿ. ನಿನ್ನ ಹತ್ರ ಇಷ್ಟೊತ್ತು ಫ್ರೀ ಆಫ್ ಕಾಸ್ಟ್ ಮಾತಾಡಿದ್ದೀನಿ, ನೆನ್ಪಿಟ್ಕೊ. ಏನ್ರಿ ಅವಾಗಿಂದ ಬರೀ ದುಡ್ಡು ದುಡ್ಡು ಅಂತ ದುಡ್ಡಿನ ಬಗ್ಗೆ ಮಾತಾಡ್ತಿದ್ದೀರಾ? ಸಾಯೋವಾಗ ಏನ್ ಎದೆ ಮೇಲೆ ಹಾಕೊಂಡು ಹೋಗ್ತೀರಾ ಆ ನಿಮ್ ದುಡ್ಡನ್ನ? ಮೊದ್ಲು ಮನುಷ್ಯರಿಗೆ ರೆಸ್ಪೆಕ್ಟ್ ಕೊಡೋಕ್ ಕಲೀರಿ. 1947 ಗಾದೆ ಹೇಳ್ಬೇಡ. ಇರೋವಾಗ ದುಡ್ಡಿಲ್ಲ ಅಂದ್ರೆ ಸಾಯೋವಾಗ ಎದೆ ಮೇಲೆ ಹಾಕೊಳ್ಳೋಕ್ ತುಂಡು ಬಟ್ಟೆನೂ ಇರಲ್ಲ. ರೆಸ್ಪೆಕ್ಟ್ ಕೊಡೋದಲ್ಲ, ಅದು ತಾನಾಗೇ ಬರಬೇಕು. ನಿನ್ನ ನೋಡಿದ್ರಂತೂ ಖಂಡಿತ ಬರ್ತಾರೆ. ಈಗಾಗಲೇ ನನ್ನ ಟೈಮ್ ತುಂಬಾ ವೇಸ್ಟ್ ಮಾಡಿದ್ಯಾ. ಸೈಡ್ಗೆ ಹೋಗಿ ಬಟ್ಟೆ ಕ್ಲೀನ್ ಮಾಡ್ಕೊಂಡು ಮನೆಗೆ ಹೋಗಿ ರಾಕ್ ಸ್ಟಾರ್ ಭುವನ್ ಸಿಕ್ಕಿರೋ ಕತೆ ಹೇಳಿ ಖುಷಿ ಪಡು. ಯು ವಾಂಟ್ ಅ ಸೆಲ್ಫಿ, ಆಟೋಗ್ರಾಫ್?
ಏನು ಬೇಕಾಗಿಲ್ಲ. ಮನುಷ್ಯನ್ಗೆ ಎಷ್ಟೊಂದು ಕೊಬ್ಬಿರ್ಬಾರ್ದು, ಒಳ್ಳೇದಲ್ಲ. ನಂಗೆ ಯಾವ್ದು ಒಳ್ಳೇದು ಯಾವ್ದು ಒಳ್ಳೇದಲ್ಲ ಅಂತ ನಾನೇ ಡಿಸೈಡ್ ಮಾಡ್ತೀನಿ. ಬಾಯ್. ಎಂತ ಮನುಷ್ಯ ಇವನು. ಹಲೋ ಮ್ಯಾಮ್. ಹೆಲೋ ಮ್ಯಾಮ್, ನನ್ನ ಹೆಸರು ಸುನಿಧಿ ಅಂತ. ನಿಮ್ಮ ಕಂಪ್ನಿಯಿಂದ ಅಕೌಂಟೆಂಟ್ ಎಕ್ಸಿಕ್ಯೂಟಿವ್ ಪೊಸಿಷನ್ಗೆ ಇಂಟರ್ವ್ಯೂಗೆ ಅಂತ ಕಾಲ್ ಬಂದಿತ್ತು. ಹೋ ಸರ್ ಆಚೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ, ಕೂತ್ಕೊಳ್ಳಿ, ವೇಟ್ ಮಾಡಿ. ಓಕೆ ಓಕೆ ಮ್ಯಾಮ್. ದೇವ್ರೆ, ಈ ಇಂಟರ್ವ್ಯೂ ಚೆನ್ನಾಗಾಗಿ ಕೆಲಸ ಸಿಕ್ಕಿದ್ರೆ ಸಾಕು. ಮೇಡಮ್, ಇನ್ನೂ ಎಷ್ಟೊತ್ತಾಗುತ್ತೆ? ಬರ್ತಾರೆ, ಕೂತ್ಕೊಳ್ಳಿ. ಇಂಟರ್ವ್ಯೂಗೆ ಬಂದಿದ್ದೀರಾ, ಕಾಯ್ಬೇಕಾಗುತ್ತೆ. ಓಕೆ ಮ್ಯಾಮ್. ಟೈಮ್ ಸೆನ್ಸ್ ಇಲ್ಲದೆ ಇದ್ರೆ ಸುಮ್ಮನೆ ಯಾಕೆ ಕರಿಬೇಕು, ಇಷ್ಟೊತ್ತಿಗೆ ಬನ್ನಿ ಅಂತ? ಛೇ. ನೋಡ್ ಸ್ನೇಹ, ನನಗೆ ಪದೇ ಪದೇ ಫೋನ್ ಮಾಡಿ ತಲೆ ತಿನ್ಬೇಡ. ನನಗೆ ಆಫೀಸಲ್ಲಿ ತುಂಬ ವರ್ಕ್ ಇರುತ್ತೆ. ಸರಿ ಬಾಯ್. ಹೂ ಇಸ್ ದಿಸ್? ಸರ್ ಇಂಟರ್ವ್ಯೂಗೆ ಬಂದಿದ್ದಾರೆ. ಸರಿ, ಒಳಗೆ ಕಳಿಸಿ. ಓಕೆ ಸರ್, ಹೋಗಿ. ಇವರೇನಾ? ಹೌದು, ಇವರೇ ಬಾಸ್. ನೋಡು, ನೀನು ಆಗ ಅನ್ಕೊಂಡ್ರೆ ನಾನೇನೋ ಮಾಡೋಕ್ಕಾಗಲ್ಲ. ಪ್ಲೀಸ್ ಸ್ಟಾಪ್ ಇರಿಟೇಟಿಂಗ್. ಸುಮ್ಮನೆ ನನ್ನ ಎದುರಿಗೆ ಸ್ಕೋಪ್ ಕೊಟ್ಕೊಂಡು ನಾಟಕ ಮಾಡ್ತಿದ್ದಾನೆ. ಎಲ್ಲಿ ಹೋದ್ರು ಇದೇ ಆಗೋಯ್ತು. ಸಾರಿ, ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಇಲ್ಲಿ ನಿಮ್ಮ ರೆಸ್ಯೂಮೆ ಕೊಡಿ. ಹೇಳಿ, ನೀವೇನು ಮಾಡ್ತಾ ಇರೋದು? ಏನು ಮಾಡ್ತಿಲ್ಲ ಸರ್, ಮನೇಲೇ ಇದ್ದೀನಿ. ಕೆಲಸ ಬಿಟ್ಟು 2 ತಿಂಗಳಾಯ್ತು. ಇದೇನ್ರಿ ಇದು? 1.5 ವರ್ಷದಲ್ಲೇ 3 ಕಂಪ್ನಿ ಚೇಂಜ್ ಮಾಡಿದಿರಲ್ಲ? ಹೌದು ಸರ್, ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ಕೆಲಸ ಬಿಟ್ಬಿಟ್ಟೆ. ಎಲ್ಲಿ ಮನ್ಸಿರಲ್ವೋ ನಾನು ಅಲ್ಲಿ ಕೆಲಸ ಮಾಡಲ್ಲ. ಯಾಕಾಗೆ? ನಾನು ಎಂಥ ಕೆಲಸ ಬೇಕಾದರೂ ಮಾಡ್ತೀನಿ ಸರ್. ಕಾಲೇಜಲ್ಲಿ ಟಾಪರ್ ನಾನು. ಆದರೆ ನಮ್ಮನ್ನು ಕೆಟ್ಟದಾಗ ನೋಡಿದಾಗ, ಮಿಸ್ಯೂಸ್ ಮಾಡ್ಕೊಳಕ್ ನೋಡಿದಾಗ ನಿಜವಾಗ್ಲೂ ನಂಗೆ ಅದು ಇಷ್ಟ ಆಗಲ್ಲ. ಓ, ಇಸ್ ಇಟ್? ಆಯ್ತು, ಅಲ್ಲಿಗೆ ಈ ಕೆಲಸನೂ ಸಿಗ್ದಂಗೆ. ಛೇ, ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ ನಂಗೆ. ನೋಡು, ಮತ್ತೆ ಮತ್ತೆ ಫೋನ್ ಮಾಡಬೇಡ. ನನ್ನ ಪೇಷನ್ಸ್ ಹೋಗುತ್ತೆ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಸಾರಿ, ಸಣ್ಣ ಟ್ರಬಲ್. ಥ್ಯಾಂಕ್ ಯು ಸರ್, ಬರ್ತೀನಿ ನಾನು. ಓಕೆ, ಬಾಯ್. ಛೇ, ಒಳ್ಳೆ ಸಿಡುಕ ಇದ್ದಂಗಿದ್ದಾನೆ. ಮಾತೆತ್ತಿದ್ರೆ ಬರೀ ಹೆಣ್ಮಕ್ಳದೇ ಫೋನು. ಇವ್ ನನ್ನ ಮುಂದೆ ಬಿಲ್ಡಪ್ ಕೊಡ್ತಿದ್ದಾನೆ ಹೇಗೆ? ಅಥವಾ ಹುಡುಗಿರ್ ಪಟಾಯಿಸ್ಕೊಳ್ಳೋ ವಿಧಾನನ? ದೇವ್ರೆ, ಹಾಗಂತೂ ಆಗಿರ್ಬಾರ್ದು. ಇವನ ಹತ್ರ ನನ್ಗೆ ಹೇಗೆ ಕೆಲಸ ಸಿಗುತ್ತೆ? ಕೆಲಸ ಸಿಕ್ಕಿದ್ರು ಇವನ ಹತ್ರ ನಾನು ಹೇಗೆ ಕೆಲಸ ಮಾಡೋದು? ಅದೇನಾದ್ರೂ ಆಗ್ಲಿ.
ಏನೇ ರಚನಾ, ನೀನು ಫೇಸ್ಬುಕ್ಕಲ್ಲಿ ಇದ್ದೇನೆ, ನಂಗೊಂದು ಫ್ರೆಂಡ್ ರಿಕ್ವೆಸ್ಟ್ ಕಳ್ಸ್ಕೊಂಡು ನೋಡೋಣ. ಹಾ ಸಬ್ಸ್ ಕಳಿಸ್ತೀನಿ. ಏನೇ ಯಾಕೆ ಅಷ್ಟೊಂದು ಗಾಬರಿ ಆಗ್ತೀಯಾ? ಮದುವೆ ಆಗೋ ಹುಡುಗಂಗೆ ನಾಟಿ ಮೆಸೇಜ್ ಕಳಿಸ್ತಾ ಇದೀಯಾ? ಕಳ್ಳಿ ಅಮ್ಮ, ಮಕ್ಕಳ ಮುಂದೆ ಆಡೋ ಮಾತಾ ಇದು. ಇರ್ಲಿ ಬಿಡಿ, ಪರವಾಗಿಲ್ಲ. ಏ ಜಾನಕಿ, ಯಾವ ಕಾಲದಲ್ಲಿದ್ದೀಯ ನೀನು? ಫೇಸ್ಬುಕ್ ಜಮಾನ ವಯಸ್ಸಾಗಿರೋದು ನಂಗೋ ನಿಂಗೋ ಗೊತ್ತಾಗ್ತಿಲ್ಲಪ್ಪ ನನಗೆ. ಅದೇನ್ ಜನ ಇರ್ತಾರಪ್ಪ. ಅಯ್ಯೋ, ಏನಿದು ಶ್ರದ್ಧಾ? ಏನಾಯ್ತು? ಶ್ರದ್ಧಾ, ಏನೇ ಇದು ಕೆಸರು? ರಾಕ್ ಸ್ಟಾರ್ ಇದಾನಲ್ಲ, ಯಾರವನು? ಭುವನ್. ಅವನ್ ಹಾಸಿದ್ದು. ಅದೇನ್ ಕೊಬ್ಬು ಅವನ್ಗೆ. ರಸ್ತೆಲಿ ಹೊಂಡ ಇದ್ರು ಸ್ಪೀಡಾಗಿ ಬಂದ, ಡ್ರೆಸ್ ಎಲ್ಲ ಹಾಳಾಯ್ತು. ಭುವನ ಸೂಪರ್ ಅಕ್ಕ. ವಾವ್, ರಾಕ್ ಸ್ಟಾರ್ ಭುವನ್ ಸಿಕ್ಕಿದ್ದ ನಿಂಗೆ? ಅವ್ನು ಸಿಕ್ಕದ್ನ ಅಂತ ಕೇಳ್ತಿಯಲ್ಲ, ನನ್ ಕಥೆ ನೋಡಿಲ್ಲಿ. ಆದ್ರೂ ಭುವನ್ ಸಿಕ್ಕಿದ್ದ ನಿನ್ಗೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ನನ್ಗೆ. ಲಕ್ಕಿ ನೀನು. ಏನ್ ಲಕ್ಕಿ ಏನೋ. ಶ್ರದ್ಧಾ, ಬಾ, ಮೊದಲು ಡ್ರೆಸ್ ಚೇಂಜ್ ಮಾಡು. ಎಂತ ಜನ ಇರ್ತಾರಲ್ಲ, ನೀನು ಅವ್ನು ಸರಿಯಾಗಿ ಹೋಗಿಬೇಕಾಗಿತ್ತು. ನಾನ್ ಬಿಡ್ತೀನ? ಸರಿಯಾಗಿ ಉಗಿದ್ ಬಂದೆ. ಏನೇ ಅವನಿಗೆ ಬೈದ್ಯಾ? ಅಯ್ಯಯ್ಯೋ, ಏನೇ ನೀನು, ಎಷ್ಟು ದೊಡ್ಡ ಸ್ಟಾರ್ ಗೊತ್ತೇನೆ? ಅವ್ನು ಎಷ್ಟು ದೊಡ್ಡ ಸ್ಟಾರ್ ಆದ್ರೆ ನನಗೇನು? ನೆಲ ನೋಡ್ಕೊಂಡು ಓಡಾಡೋಕ್ ಗೊತ್ತಿಲ್ಲದೆ ನಕ್ಷತ್ರ ಆಗಕ್ ಸಾಧ್ಯ ಇಲ್ಲ. ಇರ್ಲಿ ಬಿಡು ಶ್ರದ್ಧಾ, ಮೊದಲು ನೀವು ಫ್ರೆಶ್ ಆಗು. ನೋಡಿ ಹೇಗಾಗಿದ್ಯಾ. ಬಾ ಬಾ ಬಾ. ನೋಡೆ ಜಾನಕಿ, ಬಾವಿ ಸೊಸೆನ ಹೇಗೆ ನೋಡ್ಕೊತಾ ಇದ್ದಾಳೆ. ವೈಭೋಗ ವೈಭೋಗ. ಭುವನ್ ತಮ್ಮ ಅಂದ್ರೆ ತಮಾಷೆನ? ಮದ್ವೆನ ಚೆನ್ನಾಗೇ ಮಾಡ್ಬೇಕು. ಆಗತ್ತೆ ಬಿಡಿ ಚಂಚಲ, ಅದಕ್ಕೆ ತಲೆ ಕೆಡ್ಸ್ಕೋಬೇಕು. ಅಣ್ಣ ಏನಾದರೂ ಮಾಡೇ ಮಾಡ್ತಾನೆ. ಏನಪ್ಪ ನನ್ನ ಹೆಸರು ಹೇಳ್ತಾ ಇದೀಯಾ? ಏನಿಲ್ಲ ಅಣ್ಣ, ಮದುವೆ ಬಗ್ಗೆ ಮಾತಾಡ್ತಾ ಇದ್ವಿ, ಅದ್ರ ಪ್ರಿಪ್ರೇಷನ್ ಆಗಬೇಕಲ್ಲ. ಮಾಡಿ ಮಾಡಿ, ಅದೇನು ಬೇಕಿದ್ರು ಮಾಡಿ, ಬಟ್ ನನ್ನ ಹತ್ರ ಮಾತ್ರ ಬೇರೇನು ಕೇಳಕ್ಕೆ ಹೋಗ್ಬೇಡಿ. ದುಡ್ಡು ಎಷ್ಟು ಬೇಕು ಕೇಳಿ ನಾನು ಕೊಡ್ತೀನಿ, ಆದರೆ ಓಡಾಡು, ಅದ್ ಮಾಡು, ಇದ್ ಮಾಡು ಅಂತ ಹೇಳಿದ್ರೆ ನನ್ನ ಕೈಯಲ್ಲಾಗಲ್ಲ. ಅದು ದುಡ್ಡು ಎಷ್ಟು ಖರ್ಚಾಗ್ಬೋದು ಅಂತ ನಾವಿನ್ನೂ ಲೆಕ್ಕ ಹಾಕಿಲ್ಲ. ಒಂದ್ಸಲ ಅದೆಲ್ಲ ಆದ್ಮೇಲೆ ಹೇಳ್ತೀನಿ. ಅಪ್ಪ, ನೀವಾದ್ರೆ ಚಿಂತೆ ಬಿಡಿ ಅಪ್ಪ. ನಮ್ಮಣ್ಣ ಅಷ್ಟು ಮಾಡದೆ ಹೋಗ್ತಾನ? ಮಾಡೋಣ ಬಿಡಪ್ಪ. ಏನ್ರಿ ನೀವು, 10 ಲಕ್ಷ ಕೇಳೋದಲ್ವಾ? ಅದು ಹೇಗೆ ಕೇಳೋಕ್ಕಾಗುತ್ತೆ ಸಡನ್ ಆಗಿ? ಛೇ, ಸ್ವಲ್ಪನೂ ಬುದ್ಧಿ ಇಲ್ಲ ನಿಮ್ಗೆ. ನಾನೇ ಕೇಳಬೇಕಾಗಿತ್ತು. ಅಮ್ಮ, ವರಿ ಮಾಡ್ಕೋಬೇಡ ನೀನು, ಅವನು ಕೊಟ್ಟೆ ಕೊಡ್ತಾನೆ. ಅಷ್ಟಾದ್ರೆ ಸಾಕು. ನಮ್ದು ಅಂತ ಏನಾದ್ರೂ ಮಾಡ್ಕೊಳ್ಳೇಬೇಕು. ಹಲೋ ಸ್ವೀಟ್ಹಾರ್ಟ್, ಏನಿದು? ನೀನ್ ಮದ್ವೆ ಮಾಡ್ಬೇಕು ಅಂತ ಇದ್ದೀನಲ್ಲ,
ಅದಕ್ಕೆ ಜಾತಕ ಫೋಟೋ ನೋಡ್ತಾ ಇದ್ದೀನಿ. ಇನ್ನೂ ಆಸೆ ಬಿಟ್ಟಿಲ್ಲ ನಿಂಗೆ? ನಾನು ಎಷ್ಟು ಬೇಡ ಅಂದ್ರು ಅದೇನೇನೋ ಮಾಡ್ತಾ ಕೂತಿರ್ತೀಯ. ಇಲ್ಲಪ್ಪ ಇಲ್ಲ, ನನ್ನ ಆಸೆ ಬಿಡಲ್ಲ, ಅದೇನಾಗುತ್ತೋ ಆಗ್ಲಿ. ನೋಡಜ್ಜಿ, ನಾನು ಸದ್ಯಕ್ಕೆ ಮದುವೆ ಮಾಡ್ಕೊಳ್ಳೋ ಸೀನೇ ಇಲ್ಲ. ನೀನ್ ಬೇಜಾರು ಮಾಡ್ಕೋಬೇಡ, ನಾನು ರೆಡಿ ದುಡ್ಡಿನ ಜೊತೆ ಮದುವೆ ಆಗ್ಬಿಟ್ಟಿದ್ದೀನಿ. ಇನ್ನೊಂದು ಮದುವೆ ಆಗೋದು ತುಂಬಾನೇ ಕಷ್ಟ ಅಲ್ವಾ? ಭುವನ್, ಯೋ ಮೈ ಸ್ವೀಟ್ ಅಜ್ಜಿ ಅಲ್ವಾ? ಮತ್ತೆ ಯಾವಾಗಾದ್ರೂ ಮಾತಾಡೋಣ ಈ ವಿಷಯನ. ಬಾಯ್. ಏನ್ ಕಥೆನೋ ಈ ಹುಡ್ಗಂದು. ಸುನಿಧಿ ನೋಡಿದ್ರೆ ಭುವನ್ ಅಂತ ಸಾಯ್ತಾಳೆ. ಕಲ್ಚರೇ ಇಲ್ಲ, ಕರ್ಮ. ಅದೇನ್ ರಾಕ್ ಸ್ಟಾರೋ ಏನೋ. ಅದೇನ್ ಮನುಷ್ಯನ ಏನೋ, ನಾನು ಏನೋ ಅನ್ಕೊಂಡ್ರೆ ಅಲ್ಲಾಗಿದೆ ಇನ್ನೊಂದು. ಏನಾಯ್ತೆ? ಇಂಟರ್ವ್ಯೂ ವರ್ಕೌಟ್ ಆಗ್ಲಿಲ್ವಾ? ಅಯ್ಯೋ ಅಕ್ಕ ಬಿಡು, ಕಂಪ್ನಿನೂ ಓಕೆ, ಕೆಲ್ಸನೂ ಓಕೆ, ಆದ್ರೆ ಆ ಬಾಸೇ ಸರಿ ಇಲ್ಲ ಕಣೆ. ಅದೇನೋ ಸಿಡ ಅಂತ ಇರ್ತಾನೆ. ಮೇಲಿಂದ ಹುಡುಗಿರು ಅಂದ್ರೆ ಸಾಯ್ತಾನೆ ಅನ್ಸುತ್ತೆ. ಅದ್ ಯಾವಳ ಹತ್ರನೂ ಮಾತಾಡ್ತಾನೆ ಇದ್ದ, ಸುಮ್ನೆ ಶೋ ಆಫ್ ಮಾಡ್ತಿದ್ದ. ನನಗೇನ್ ಗೊತ್ತಾಗಲ್ವಾ? ಅಲ್ಲಿಗೆ ಈ ಕೆಲ್ಸಕ್ಕೂ ಸೇರ್ಕೊಳ್ಳಲ್ಲ ಅನ್ನು. ಗೊತ್ತಿಲ್ಲ, ಚೆನ್ನಾಗಿ ಸಂಬಳ ಕೊಟ್ರೆ ಯೋಚನೆ ಮಾಡ್ತೀನಿ. ಅದೇನಾಗುತ್ತೋ ಏನೋ. ಮತ್ತೆ ಏನ್ ನಡೀತಿದೆ ಸಂಭ್ರಮ? ಏನಂತಾರೆ ನಮ್ ಸುರೇಶ್ ಸಾಹೇಬ್ರು? ಸುನಿಧಿ, ನೀನ್ ಮಾತಾಡೋಕ್ ಬೇರೆ ವಿಷಯನೇ ಇಲ್ವಾ? ಅರೆ ರೇ, ಲವ್ ಬರ್ಡ್ಸ್ ಬಗ್ಗೆ ಕೇಳೋಣ ಅನ್ಕೊಂಡಪ್ಪ, ಅದ್ರಲ್ಲೇನಿದೆ? ಸುನಿಧಿ, ಅಲ್ಲಿ ನೋಡು. ನೀನು ರಾಜನನ್ನ ಅಬ್ಸರ್ವ್ ಮಾಡಿದ್ಯಾ? ಯಾವಾಗ್ಲೂ ಏನೋ ಟೆನ್ಷನ್ ಇರೋ ತರ ಇರ್ತಾಳೆ. ನಗ್ತಾನೂ ಇರಲ್ಲ, ಸುಮ್ಮನೆ ಎಲ್ಲರ ಮಧ್ಯೆ ಹಾಯಾಗಿದ್ದೀನಿ ಅನ್ನೋ ತರ ಇರ್ತಾಳೆ. ಒಬ್ಳೇ ಇದ್ದಾಗ ಏನೋ ಬೇಜಾರಲ್ಲಿರ್ತಾಳೆ. ಅವಳಿಗೆ ಏನೋ ಪ್ರಾಬ್ಲಮ್ ಇದೆ ಕಣೆ. ನಿನ್ನೆ ರಾತ್ರಿ ಕೂಡ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ಲು. ಇನ್ನೇನ್ ಎಂಗೇಜ್ಮೆಂಟ್ ಆಗುತ್ತಲ್ಲ, ಮದ್ವೆ ಮಾಡ್ಕೊಂಡು ದೂರ ಹೋಗ್ಬೇಕು ಅಂತ ಬೇಜಾರಲ್ಲಿ ಇರ್ತಾಳೆ ಬಿಡಕ್ಕ. ಇಲ್ಲ ಸುನಿಧಿ, ಬೇರೆ ಏನೋ ಪ್ರಾಬ್ಲಮ್ ಇದೆ. ಅಕ್ಕ, ಊರೂರ್ ಪ್ರಾಬ್ಲಮ್ ನೋಡೋದ್ರಲ್ಲೇ ನಿನ್ ಟೈಮ್ ಕಳಿಬೇಡ. ಮೊದ್ಲು ನಿನ್ ದಾರಿ ನೀನ್ ನೋಡ್ಕೋ. ಫಟಾಫಟ್ ಅಂತ ನಿನ್ಗೂ ಸುರೇಶ್ಗೂ ಮದ್ವೆ ಆದ್ರೆ ನೋಡು ಸುರೇಶ, ನಾನು ಹೀಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ನೀನು ಮಕ್ಕಳಿಗೆ ಪಾಠ ಮಾಡೋನು, ಅವ್ರಿಗೆ ಜೀವನದ ಅರ್ಥ ಮಾಡಿಸೋನು ಅಂಥವನು ನೀನು ಹೀಗೆ ಮಾಡೋದು ಸರಿನಾ? ಅಮ್ಮ, ಏನು ಹೇಳ್ತಾ ಇದೀಯಾ? ನೋಡು ಸುರೇಶ, ನನಗೂ ನೋಡಿ ನೋಡಿ ಸಾಕಾಗಿ ಹೋಯ್ತು. ನೀನು ಪ್ರೀತಿಸ್ತಾ ಇರೋ ಹುಡುಗಿ ನೀನು ಕಣ್ಮುಂದೆ ಓಡಾಡ್ತಾ ಇದ್ರು ನೀನು ಅದನ್ನ ನೇರವಾಗಿ ಹೇಳದೆ ಯಾಕೆ ಒದ್ದಾಡ್ತಾ ಇದೀಯಾ? ಬೇಗ ಹೇಳೋದಲ್ವಾ? ಅದು ಅಮ್ಮ, ಸುರೇಶ, ನಿನಗಿದ್ರ ಬಗ್ಗೆ ಬುದ್ಧಿ ಹೇಳಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಏನ್ ಮಾಡ್ಲಿ, ಹೇಳದೆ ಸುಮ್ಮನಿರಕ್ಕಾಗಲ್ಲ. ಅದಕ್ಕೆ ಹೇಳಿದ್ದೀನಿ. ಅದೇನ್ ಮಾಡ್ತೀಯ ಮಾಡು, ಇದ್ರ ಮೇಲೆ ನಿನ್ನಿಷ್ಟ. ಇಲ್ಲ ಇಲ್ಲ, ನಾನು ಹೇಳ್ತೀನಮ್ಮ, ಇವತ್ತು ಹೇಳ್ತೀನಿ, ಹೇಗಾದ್ರೂ ಹೇಳ್ತೀನಿ. ನೋಡು, ನೀನು ಬೇಗ ಮಾತಾಡು. ಯಾಕಂದ್ರೆ ಹುಡುಗಿಯರು ತುಂಬಾ ಸೂಕ್ಷ್ಮ. ಹುಡುಗನೇ ಬಂದು ಹೇಳಿ ಅಂತ ಬಯಸ್ತಾರೆ. ಅಮ್ಮ, ಹೇಳ್ತೀನಿ ಅಂತ ಹೇಳಿದ್ನಲ್ಲ. ನೀನ್ ಬೇಗ ಮಾತಾಡಿದ್ರೆ ನಾವು ಮುಂದುವರಿಬಹುದು ಅಲ್ವಾ?
ಆಯ್ತು